ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗುರುದೇವ್ IAS KS ಅಕಾಡೆಮಿ ಧಾರವಾಡ. ಇವತ್ತು ನಾವು ಒಂದು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ತುಂಬ ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಆಧುನಿಕ ಭಾರತ ಇತಿಹಾಸವನ್ನು ನಾವು ಓದುವಂಥ ಒಂದು ಮೆಥಡನ್ನು ನೋಡೋದಾದರೆ ಡೇಟ್ ವೈಸು ಮತ್ತು ಇಯರ್ ವೈಸು ಆಧುನಿಕ ಭಾರತ ಇತಿಹಾಸವನ್ನು ನಾವು ನೋಡ್ಕೋಬೇಕು. ಅಂದರೆ ಏನ್ಸೆಂಟ್ ಹಿಸ್ಟ್ರಿ ಅಂದರೆ ನಾವು ರಾಜ ಮಹಾರಾಜರ ಬಗ್ಗೆ ನೋಡೋದಾದರೆ, ಮಿಡ್ವಲ್ ಹಿಸ್ಟ್ರಿ ಅಂದರೆ ಈ ಸಂಬಂಧಗಳ ಬಗ್ಗೆ ಮತ್ತು ಯುದ್ಧಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಇನ್ನು ಆಧುನಿಕ ಭಾರತ ಇತಿಹಾಸವನ್ನು ನಾವು ಬ್ರಿಟಿಷರ ಇತಿಹಾಸ ಅಂತ ಕರ್ಕೊಳ್ತೀವಿ. ಅದ್ರ ಜೊತೆಗೆ ಇದು ಈ ನೆನ್ಪಿಟ್ಕೊಳ್ತಕ್ಕಂಥ ಒಂದು ಮೆಥಡ್ ಹೆಂಗಂದರೆ ಡೇಟ್ ವೈಸು ಮತ್ತು ಇಯರ್ ವೈಸು ಏನಿದ್ದಾರೆ ಆ ಒಂದು ವಿಷಯಗಳನ್ನು ನಾವು ಆಧುನಿಕ ಭಾರತ ಇತಿಹಾಸಕ್ಕೆ ನೆನ್ಪಿಟ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಇದು ನೋಡಿ, ಕಾನ್ಸೆಪ್ಟೇ ಒಂದು ಗುಡ್ ಕಾನ್ಸೆಪ್ಟನ್ನು ತೊಗೊಂಬಂದಿದ್ದೀವಿ. ಆಧುನಿಕ ಭಾರತ ಇತಿಹಾಸ ಮೈಂಡ್ ಮ್ಯಾಪಿಂಗ್ ತರಹ ಮತ್ತು ಇಯರ್ ವೈಸ್ ತರಹ ಇದನ್ನು ನಾವು ನೆನ್ಪಿಟ್ಕೊಳ್ತಾ ಹೋಗ್ತೀವಿ. ನೋಡಿ, ಈ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ 1498ಇಂದ 1947ವರೆಗೂ ನಾವು ಇಯರ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ತಡೆ ಯಾಕೆ, ಬನ್ನಿ ನಾವು ವಿಷಯಕ್ಕೆ ಹೋಗೋಣ. ನೋಡಿ, ಈ ಆಧುನಿಕ ಭಾರತ ಇತಿಹಾಸ ಸ್ಟಾರ್ಟ್ ಆಗೋದೇ ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ. ನೋಡಿ, ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ ಆಧುನಿಕ ಭಾರತ ಇತಿಹಾಸ ಸ್ಟಾರ್ಟ್ ಆಗುತ್ತೆ, ಆರಂಭವಾಗುತ್ತೆ. ಹಾಗಾದರೆ ಈ 20 ಮೇ 1498 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಗುತ್ತೆ. ಅದರಲ್ಲಿ ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು, ಕೊನೆಗೆ ಹೋಗೋರೆ ಪೋರ್ಚುಗೀಸರು. ಹಾಗಾದರೆ 20 ಮೇ 1498 ಭಾರತಕ್ಕೆ ಪವಿತ್ರವಾದ ಭಾರತದ ಒಂದು ಭೂಮಿ ಮೇಲೆ ಈ ಯುರೋಪಿಯನ್ನರ ಅಪವಿತ್ರವಾದ ಕಾಲನ್ನು ಇಕ್ಕಬೇಕಾದ ಪರಿಸ್ಥಿತಿ ಬರುತ್ತೆ. ನೋಡಿ, ಎಂಥ ಅದ್ಭುತವಾದ ಮಾತಿದೆ. ಪವಿತ್ರವಾದ ಭಾರತದ ಭೂಮಿ ಮೇಲೆ ಯುರೋಪಿಯನ್ನರು ಅವರ ಒಂದು ಅಪವಿತ್ರವಾದ ಕಾಲನ್ನು ಭಾರತದ ಭೂಮಿ ಮೇಲೆ ಇಕ್ತಾರೆ. ಅದು ಯಾವ ಡೇಟ್ ಅಂದರೆ 20 ಮೇ 1498. ಹಾಗಾದರೆ ವಾಸ್ಕೋ ಡಿ ಗಾಮ ಕೇರಳದ ಕಲ್ಲಿಕೋಟೆಯನ್ನು ಬಂದು ತಲುಪ್ತಾನೆ, ಅಥವಾ ಕೇರಳದ ಕಲ್ಲಿಕೋಟೆಯ ಕಪ್ಪಾಡವನ್ನು ಈತ ಬಂದು ತಲುಪ್ತಾನೆ. ನೋಡಿ, ಕೇರಳದ ಕಲ್ಲಿಕೋಟೆಯ ಕಪ್ಪಾಡವನ್ನು ಬಂದು ತಲುಪಿದ. ಹಾಗಾದರೆ ಕೇರಳದ ಕಲ್ಲಿಕೋಟೆಯ ಕಪ್ಪಾಡವನ್ನು ಬಂದು ತಲುಪಿದ ಅಂತ ಬಂದಾಗ ನಾವಿಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೋಡ್ಕೊಳ್ತಾ ಹೋಗ್ತೀವಿ. ಸರ್, ಹಾಗಾದರೆ ಏನು ಸರ್ ಕಾನ್ಸೆಪ್ಟನ್ನು ನೋಡೋದಾದರೆ ಇಲ್ಲಿ ನೋಡಿ, ನೋಡ್ತಾ ಹೋಗೋಣ ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಈ ಗುಜರಾತ್ನ ವ್ಯಾಪಾರಿ, ಹಾಗಾದರೆ ಯಾರ ಒಂದು ಸಹಾಯದಿಂದ ಆ ಕೇಪ್ ಆಫ್ ಗುಡ್ ಹೋಪಲ್ಲಿ ಆತ ಅಲ್ದಾಡ್ತಾ ಇದ್ದಾಗ ದಾರಿ ಕಾಣ್ದೇ ಆತನಿಗೆ ಸಹಾಯ ಮಾಡಿದಂಥ ವ್ಯಕ್ತಿ ಗುಜರಾತಿನ ಒಬ್ಬ ವ್ಯಕ್ತಿ, ಯಾರಂದರೆ ಒಬ್ಬ ವ್ಯಾಪಾರಿ ಅಂತ ಕರ್ಕೊಳ್ತೀವಿ. ಯಾರಂದರೆ ಅಬ್ದುಲ್ ಮಜೀದ್ ಅನ್ನೋ ವ್ಯಕ್ತಿಯ ಸಹಾಯದಿಂದ ಆತ ಭಾರತದ ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ, ವಾಸ್ಕೋ ಡಿ ಗಾಮ. ಹಾಗಾದರೆ ವಾಸ್ಕೋ ಡಿ ಗಾಮ ಕೇರಳದ ಕಲ್ಲಿಕೋಟೆಯನ್ನು ಬಂದು ತಲುಪಿದಾಗ ಅಲ್ಲಿನ ರಾಜ ಯಾರಿದ್ರು ಅಂತ ಅನೇಕ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ. ಅಲ್ಲಿನ ರಾಜ ಯಾರಿದ್ರು ಅಂತ ನೋಡ್ತಾ ಹೋಗೋಣ. ಅಲ್ಲಿನ ರಾಜ ಇಂಪಾರ್ಟೆಂಟಾಗಿ ನಾವು ನೋಡ್ತಾ ಹೋಗೋಣ. ನೋಡಿ, ಅಲ್ಲಿನ ರಾಜ ಜಾಮೋರಿನ್ ಅನ್ನೋನು ಅದವನನ್ನು ಈ ವಾಸ್ಕೋ ಡಿ ಗಾಮನನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾನೆ. ನೋಡಿ, ಜಾಮೋರಿನ್ ಅನ್ನೋ ರಾಜ ಅವನನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾನೆ, ಹಿಂದೂ ರಾಜ ಅಂತ ಕರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಇಂಪಾರ್ಟೆಂಟ್ ಐಟೇನೋ, ಫಸ್ಟ್ ಭಾರತಕ್ಕೆ ಬಂದಂಥ ವ್ಯಕ್ತಿ ಯಾರಂದರೆ ವಾಸ್ಕೋ ಡಿ ಗಾಮ ಕೇರಳದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಹಾಗಾಗಿ ಅವನಿಗೆ ಸಹಾಯ ಮಾಡಿದಂಥ ವ್ಯಕ್ತಿ, ಕರ್ಕೊಂಬಂದಂಥ ವ್ಯಕ್ತಿ ಯಾರಂದರೆ ಅಬ್ದುಲ್ ಮಜೀದ್ ದಾರಿಯಿಂದ ತೋರಿಸಿದ. ಎಲ್ಲಿ ಬಂದ, ಹಾಗಾದರೆ ಕೇರಳದ ಕಲ್ಲಿಕೋಟೆ ಕಪ್ಪಾಡಕ್ಕೆ ಬಂದು ತಲುಪ್ತಾನೆ. ಅಲ್ಲಿನ ರಾಜ ಯಾರು, ಜಾಮೋರಿನ್ನು ಅವನನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡ. ಓಕೆ, ಈಗ ಮತ್ತೆ ವಿಷಯವನ್ನು ಮುಂದುವರ್ಸ್ಕೊಂಡು ಹೋಗೋಣ. ನೋಡಿ, ಈ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದು ಒಬ್ಬ ಸೇಲರ್ ಅಂತ ಕರ್ಕೊಳ್ತೀವಿ, ಒಬ್ಬ ವ್ಯಾಪಾರಿ. ಅವನು ತನ್ನಂಥ ಹಣವನ್ನು ಅಥವಾ ಇಲ್ಲಿ ಸಂಗ್ರಹಣೆ ಇಲ್ಲಿ ಏನು ಮಾಡ್ತಾನೆ, ಇನ್ವೆಸ್ಟ್ ಮಾಡ್ಕೊಳ್ತಾನೆ. ಇಲ್ಲಿನ ಸರಕು ಸಾಮಗ್ರಿಗಳನ್ನು ತನ್ನ ದೇಶಕ್ಕೆ ಆತ ಪೋರ್ಚುಗಲ್ಗೆ ವಾಪಸ್ ತೊಗೊಂಡು ಹೋಗ್ತಾನೆ. ಭಾರತದ ಸರಕು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋದಂಥ ವಾಸ್ಕೋ ಡಿ ಗಾಮ ತಾನು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಹಣಕ್ಕಿಂತ 600 ಪಟ್ಟು ಲಾಭವನ್ನು ಆತ ಗಳಿಸ್ತಾನೆ. ಯಾರು, ವಾಸ್ಕೋ ಡಿ ಗಾಮ 600 ಪಟ್ಟು ಆತ ಶೇಕಡ ಲಾಭವನ್ನು ಗಳಿಸ್ತಾನೆ ವಾಸ್ಕೋ ಡಿ ಗಾಮ ತನ್ನ ದೇಶಕ್ಕೆ ಹೋಗಿ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. 1502 ಪೋರ್ಚುಗೀಸರು ಏನು ಮಾಡ್ತಾರೆ, ಒಬ್ಬೊಬ್ಬರೇ ಅಂದರೆ ಇಲ್ಲಿ ವಾಸ್ಕೋ ಡಿ ಗಾಮ ನಂತರ ಒಬ್ಬೊಬ್ಬರೇ ಭಾರತಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1502 ಪೋರ್ಚುಗೀಸರು ಮೊದಲ ಫ್ಯಾಕ್ಟ್ರಿ ಅಂತ ಕರ್ಕೊಳ್ತೀವಿ ಅಥವಾ ಕೋಟೆ ಅಂತ ಕರ್ಕೊಳ್ತೀವಿ. ಅವರು ಕೊಚ್ಚಿನಲ್ಲಿ, ಅಂದರೆ ಈಗಿನ ಒಂದು ಕೊಚ್ಚಿ ಅಂತ ಕರಿತೀವಿ, ಕೊಚ್ಚಿನಲ್ಲಿ ಅವರು ಮೊದಲ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾರೆ. ಯಾರು, ಪೋರ್ಚುಗೀಸರು. ಯಾಕಂದರೆ ಅವರಿಗೆ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಣೆ ಮಾಡೋಕ್ಕಾಗಿರ್ಬೋದು ಅಥವಾ ವ್ಯಾಪಾರ ಸಾಮಗ್ರಿಗಳನ್ನು ಸಂಗ್ರಹಣೆ ಮಾಡೋಕ್ಕಾಗಿರ್ಬೋದು, ಬೇಕಾಗಿ ಅವರು ಏನು ಮಾಡ್ತಾರೆ, ಒಂದು ಕೋಟೆ ಅಂತ ಏನು ಕರಿತೀವಿ, ಫ್ಯಾಕ್ಟ್ರಿ ಅಂತ ಏನು ಕರಿತೀವಿ, ಅದನ್ನು ಸ್ಟಾರ್ಟ್ ಮಾಡ್ತಾರೆ ಪೋರ್ಚುಗೀಸರು. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ನೋಡಿ, ಅಂತಹ ಸಂದರ್ಭದಲ್ಲಿ ಈ ಪೋರ್ಚುಗಲ್ನ ಮೊದಲ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವ್ಯಕ್ತಿ, ಗವರ್ನರ್ ಆಗಿರುವಂಥ ವ್ಯಕ್ತಿ ಯಾರಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಎಕ್ಸಾಮ್ಸಲ್ಲಿ ಅನೇಕ ಬಾರಿ ಕೇಳ್ತಾ ಹೋಗ್ತಾರೆ. ಪೋರ್ಚುಗಲ್ನ ಮೊದಲ ಗವರ್ನರ್ ಆಗಿ ಬಂದವನು ಯಾರಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಯಾಕೆ ಗವರ್ನರ್ ಅಂತ ಹುದ್ದೆ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಅಲ್ಲಿ ಮೊದಲು ಬಂದಿರತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ತಮ್ಮ ವೈಯಕ್ತಿಕವಾಗಿ ಲಾಭವನ್ನು ಮಾಡಿಕೊಂಡು ಅವರು ಈ ಪೋರ್ಚುಗಲ್ ದೇಶಕ್ಕೆ ತಮ್ಮ ಒಂದು ಲಾಭವನ್ನು ಕೊಡದೇ ವೈಯಕ್ತಿಕವಾಗಿ ಹಣವನ್ನು ಸಂಗ್ರಹಣೆ ಮಾಡ್ತಾರೆ.
ಹಾಗಾದರೆ ಸರಿ ಇರಲ್ಲ, ಅದು ದುಡ್ಡು ಪೋರ್ಚುಗಲ್ ಗೌರ್ಮೆಂಟ್ಗೆ ಸೇರಲಿ ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿ ಭಾರತಕ್ಕೆ ಕಳಿಸ್ತಾರೆ ಬುದ್ಧಿವಂತ ಜನಾಂಗ. ನೋಡಿ ಎಂತೆಂಥ ಟ್ಯಾಲೆಂಟನ್ನು ಬಳಸ್ತಾರೆ ಅವರು. ಅಧಿಕಾರಿಯನ್ನು ಕಳಿಸ್ತಾ ಹೋಗ್ತಾರೆ, ಯಾಕಂದರೆ ವ್ಯಕ್ತಿಯನ್ನು ಕಳಿಸಿದ್ರೆ ವ್ಯಕ್ತಿ ತನ್ನ ವೈಯಕ್ತಿಕವಾಗಿ ಇಂಪ್ರೂವ್ಮೆಂಟ್ ಆಗ್ತಾನೆ, ದೇಶಕ್ಕೇನು ಅಲ್ಲಿ ಕೊಡುಗೆ ಇರಲ್ಲ. ಹಾಗಾಗಿ ಏನು ಮಾಡ್ತಾರೆ ಅವರು, ಅಧಿಕಾರಿಗಳನ್ನು ನೇಮಕ ಮಾಡಿ ಹುದ್ದೆಯನ್ನು ಕ್ರಿಯೇಟ್ ಮಾಡಿಕೊಂಡು ಭಾರತಕ್ಕೆ ಕಳಿಸ್ತಾರೆ. ಹಾಗಾಗಿ ಅಧಿಕಾರಿಯಾಗಿ ಗವರ್ನರ್ ಆಗಿ ಬಂದಂಥ ವ್ಯಕ್ತಿ ಯಾರಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಭಾರತಕ್ಕೆ ಬಂದಂಥ ಮೊದಲ ಪೋರ್ಚುಗಲ್ ವ್ಯಕ್ತಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆತ ಕೊಚ್ಚಿಯನ್ನು ಏನು ಮಾಡ್ತಾನೆ, ರಾಜಧಾನಿಯನ್ನಾಗಿ ಮಾಡ್ಕೊಂಡ, ನೆನ್ಪಿಟ್ಕೊಳ್ಳಿ. ಇದು ಸಹಿತ ಅನೇಕ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗಾದರೆ ಪೋರ್ಚುಗೀಸರ ರಾಜಧಾನಿ ಯಾವುದಂದರೆ ಕೊಚ್ಚಿ ಪೋರ್ಚುಗೀಸರ ರಾಜಧಾನಿಯಾಗಿತ್ತು. ಎಸ್, ಮತ್ತು ಇದನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ ನೋಡಿ, ಬ್ಲೂ ವಾಟರ್ ಪಾಲಿಸಿ ಅಂತ ಕರ್ಕೊಳ್ತೀವಿ, ನೀಲಿ ಜಲಸಾಗರ ನೀತಿ ಅಂತ. ಸರ್ ಏನಿದು ನೀಲಿ ಜಲಸಾಗರ ನೀತಿ? ಅನೇಕ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗಿದ್ದಾರೆ. ನೀಲಿ ಜಲಸಾಗರ ನೀತಿ, ಬ್ಲೂ ವಾಟರ್ ಪಾಲಿಸಿ ಅಂದರೆ ಸಾಗರಗಳ ಮೇಲೆ ನಿಯಂತ್ರಣ ಹೊಂದುವಂಥ ಕಲ್ಪನೆ. ಸಾಗರಗಳ ಮೇಲೆ ನಿಯಂತ್ರಣ. ಸರ್ ಏನಿದು ಸಾಗರಗಳ ಮೇಲೆ ನಿಯಂತ್ರಣ? ನಾವು ಸಾಮ್ರಾಜ್ಯದ ಮೇಲೆ ನಿಯಂತ್ರಣ ನೋಡಿದ್ದೀವಿ, ಭೂಮಿಯ ಮೇಲೆ ನಿಯಂತ್ರಣ ನೋಡಿದ್ದೀವಿ. ಸಾಗರಗಳ ಮೇಲೆ ನಿಯಂತ್ರಣ ಅಂದರೆ ಹೇಗೆ ನೋಡಿ, ಆಗಿನ ಕಾಲಕ್ಕೆ ವೇಸ್ ಅಂದರೆ ಬೇರೆ ಬೇರೆ ದೇಶಗಳಿಂದ ಒಂದು ದೇಶಕ್ಕೆ ಬರಬೇಕಂದ್ರೆ ಸಾಗರಗಳ ಮೂಲಕ ಹೆಚ್ಚಾಗಿ ಬರ್ತಾಯಿದ್ರು. ಹಾಗಾಗಿ ಸಾಗರಗಳನ್ನು ನಿಯಂತ್ರಣ ಹೊಂದಿದರೆ ಬೇರೆ ದೇಶದವರನ್ನು ನಾವು ನಿಯಂತ್ರಿಸ್ಬೋದು, ಅಂದರೆ ಭಾರತಕ್ಕೆ ಬರುವಂಥ ಬೇರೆ ವ್ಯಕ್ತಿಗಳನ್ನು, ವಿದೇಶಿಯರನ್ನು ನಾವು ನಿಯಂತ್ರಿಸಬಹುದು ಎಂಬ ಕಾರಣಕ್ಕಾಗಿ ಇವತ್ತೇನು ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿ, ಸಾಗರಗಳ ಮೇಲೆ ನಿಯಂತ್ರಣವನ್ನು ಜಾರಿಗೆ ತಂದಂಥ ವ್ಯಕ್ತಿ ಯಾರಂದರೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಕರ್ಕೊಳ್ತೀವಿ. ಓಕೆನಾ, ನೆನ್ಪಿಟ್ಕೊಳ್ತೀವಿ. ಹೋಗಿ ನೆಕ್ಸ್ಟು ಪೋರ್ಚುಗೀಸರು ಇದಾದಮೇಲೆ ಅವ್ರ ಗಮನ ಮತ್ತೆ ಮುಂದುವರಿಸ್ತಾರೆ. ಗೋವಾದ ಮೇಲೆ ಅವ್ರ ಕಣ್ಣು ಬೀಳುತ್ತೆ, ಯಾರಿಗೆ? ಪೋರ್ಚುಗೀಸರಿಗೆ. ಹಾಗಾದರೆ ಪೋರ್ಚುಗಲ್ನ ಗವರ್ನರ್ ಆಗಿರ್ತಕ್ಕಂತಹ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್, ನೋಡಿ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್ ಅಂತ ಕರ್ಕೊಳ್ತೀವಿ, ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್. ಈ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್ ಏನು ಮಾಡ್ತಾನೆ, ವಿಜಯನಗರದ ಸಾಮ್ರಾಜ್ಯದ ರಾಜನಾಗಿರುವಂತಹ ಶ್ರೀ ಕೃಷ್ಣದೇವರಾಯರ ಒಂದು ಸಹಾಯದಿಂದ, ನೆನ್ಪಿಟ್ಕೊಳ್ಳಿ, ಇದನ್ನು ಸಹಿತ ಅನೇಕ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಕೃಷ್ಣದೇವರಾಯರ ಸಹಾಯದಿಂದ ಗೋವಾವನ್ನು ಈ ಬಿಜಾಪುರದ ಆದಿಲ್ ಶಾಹಿಗಳಿಂದ ಆತೇನು ಮಾಡ್ತಾನೆ ರೀ, ವಶಪಡಿಸ್ಕೊಳ್ತಾನೆ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್ ಅಂದರೆ ಶ್ರೀ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರಾಗಿರ್ತಕ್ಕಂಥ ಅವರಿಂದ ಈ ಗೋವನ್ನು ಬಿಜಾಪುರದ ಸುಲ್ತಾನರಿಂದ 1510ರಲ್ಲಿ ವಶಪಡಿಸ್ಕೊಳ್ತಾನೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅತಿ ಇಂಪಾರ್ಟೆಂಟ್ ಆಗಿರುವಂಥ ಡೇಟು 1510, 1510 ಅನೇಕ ಬಾರಿ ಕೇಳಿದ್ದಾರೆ, ಸ್ವಲ್ಪ ನೆನ್ಪಿಟ್ಕೊಳ್ತಾ ಹೋಗಿ. 1510ರಲ್ಲಿ ಈ ಒಂದು ಗೋವನ್ನು ವಶಪಟ್ಕೊಳ್ತಾರೆ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕು. ಓಕೆನಾ? ಹಾಗಾದರೆ ಜೊತೆಗೆ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್ ಮತ್ತೇನು ಮಾಡ್ತಾನೆ, ಸತಿ ಪದ್ಧತಿಯನ್ನು ಸಹಿತ ತನ್ನ ಕಾಲದಲ್ಲಿ ಈತ ರದ್ದು ಮಾಡ್ತಾ ಹೋಗ್ತಾನೆ. ನೋಡಿ ಸತಿ ಪದ್ಧತಿ ಅಂತ ಕರ್ಕೊಳ್ತೀವಿ, ಸತಿ ಸಿಸ್ಟಮ್ ಅಂತ ಏನು ಕರ್ಕೊಳ್ತೀವಿ, ಅದನ್ನು ರದ್ದು ಮಾಡ್ತಾ ಹೋಗ್ತಾನೆ. ಎಸ್, ಮತ್ತು ಇದರಿಂದ ಕೃಷ್ಣದೇವರಾಯರು ಇವರು ಏನು ಕೊಟ್ಟರು, ಅಲ್ಫಾನ್ಸೋ ಅಲ್ಬುರ್ಕರ್ಕ್ ಅಂದರೆ ನೋಡಿ, ಇವ್ರು ಕೊಟ್ಟಿದ್ದ ಅನೇಕ ಕುದುರೆಗಳನ್ನು ಕೃಷ್ಣದೇವರಾಯರಿಗೆ ಕೊಡ್ತಾರೆ. ಅಂದರೆ ಕೃಷ್ಣದೇವರಾಯರು ಎಲ್ಲಿಂದ ಕುದುರೆಗಳನ್ನು ತರಿಸ್ತಾ ಇದ್ರು ಅಂದರೆ ಪೋರ್ಚುಗಲ್ ಅಥವಾ ಪೋರ್ಚುಗೀಸರಿಂದ ಕುದುರೆಗಳನ್ನು ತೆಗೆಸ್ಕೊಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ಇನ್ನು ಇಲ್ಲೊಂದೈತೆ ನೋಡಿರಿ, ಇದಾದಮೇಲೆ ನೆಕ್ಸ್ಟು ಒಂದು ಕಾನ್ಸೆಪ್ಟ್ ಆಗ್ತಕ್ಕಂಥದ್ದು ಏನು ಅಂದರೆ 1530ರಲ್ಲಿ ಏನಾಗುತ್ತೆ, ಇಲ್ಲಿ ಕೊಚ್ಚಿನ್ ರಾಜಧಾನಿ ಏನಾಗಿತ್ತು, ಇವರ ರಾಜಧಾನಿಯನ್ನು ಕೊಚ್ಚಿನಿಂದ ಗೋವಾಕ್ಕೆ ಒಬ್ಬರು ರಾಜಧಾನಿಯನ್ನು ಬದಲಾವಣೆ ಮಾಡ್ತಾರೆ, ನೀನೋ ಡಿ ಕುನ್ನಾ ಅನ್ನೋ ವ್ಯಕ್ತಿ. ಇದು ಸಹಿತ ಅನೇಕ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥದ್ದು. 1530 ಡೇಟ್ ಆಲ್ಸೋ ವೆರಿ ಇಂಪಾರ್ಟೆಂಟು. 1530 ನೀನೋ ಡಿ ಕುನ್ನಾ ಅಂತ, ನೀನೋ ಡಿ ಕುನ್ನಾ ಅನ್ನೋ ವ್ಯಕ್ತಿ ಏನಿದ್ದಾರೆ, ನೀನೋ ಡಿ ಕುನ್ನಾ ಅನ್ನೋ ವ್ಯಕ್ತಿ ಇವರು ಏನು ಮಾಡ್ತಾರೆ, ಇವರು ಎಸ್ ನೋಡಿ ರಾಜಧಾನಿಯನ್ನು ಕೊಚ್ಚಿನಿಂದ ಗೋವಾಕ್ಕೆ ವರ್ಗಾವಣೆ ಮಾಡ್ತಾರೆ. ರಾಜಧಾನಿಯನ್ನು ಕೊಚ್ಚಿನ್ ಟು ಗೋವಾ, ಕೊಚ್ಚಿನಿಂದ ರಾಜಧಾನಿ ಗೋವಾಕ್ಕೆ ವರ್ಗಾವಣೆ ಆಗುತ್ತೆ. ಅನೇಕ ಬಾರಿ ಕೇಳಿದ್ದಾರೆ, ಇದನ್ನು ಸ್ವಲ್ಪ ನೀವು ಗಮನ ಕೊಡ್ತಾ ಹೋಗಿ. ಓಕೆನಾ? ಎಸ್, ಮತ್ತೆ ನೋಡಿ ಇದಾದಮೇಲೆ ಇದೇ ನೀನೋ ಡಿ ಕುನ್ನಾ ಅವರ ಕಾಲದಲ್ಲೇ ಪೋರ್ಚುಗೀಸರು ತಮ್ಮ ಒಂದು ವಿಸ್ತರಣಾ ನೀತಿಯನ್ನು ಮುಂದುವರಿಸ್ತಾರೆ. 1535ರಲ್ಲಿ ದಿಯುವನ್ನು ವಶಪಡಿಸ್ಕೊಳ್ತಾರೆ. ಮತ್ತು ಕಂಟಿನ್ಯೂ ಆಗಿ 1559ರಲ್ಲಿ ದಮನ್ ಮೇಲೆ ಅವರು ದಾಳಿ ಮಾಡಿ ದಮನನ್ನು ಸಹಿತ ದಿಯು ಮತ್ತು ದಮನನ್ನು ಪೋರ್ಚುಗೀಸರು ವಶಪಡಿಸ್ಕೊಂಡ್ರು. ಓಕೆ, ಈ ಡೇಟ್ಗಳು ಸ್ವಲ್ಪ ನೋಡ್ತಾ ಹೋಗೋಣ. ಮತ್ತು 15 ಹಾಗಾದರೆ ಇದನ್ನು ದೂರದಿಂದನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಬ್ರಿಟಿಷರು. ಅವರು ಪ್ಲಾನ್ಗಾಗಿ ನೋಡ್ತಾ ಇರ್ತಾರೆ, ಒಂದು ಒಳ್ಳೆ ಟೈಮನ್ನು ಕಾಯ್ತಾ ಇರ್ತಾರೆ. ಹಾಗಾಗಿ ಯಾವ ಥರ ಬೇಕಾದರೆ ವಿತೌಟ್ ಪ್ಲಾನ್ ಅವರು ಯಾವುದೋ ಒಂದು ಕೆಲಸವನ್ನು ಮಾಡಲ್ಲ ಬ್ರಿಟಿಷರು. ಭಾರಿ ಶಾರ್ಪ್ ಮೈಂಡೆಡ್ ವ್ಯಕ್ತಿಗಳು, ವಿಚಿತ್ರ ಮನಸ್ಸಿನ ವ್ಯಕ್ತಿಗಳು. ಇದನ್ನು ದೂರದಿಂದನೇ ನೋಡ್ತಾ ಇರ್ತಾರೆ, ಪೋರ್ಚುಗಲ್ನವರು ಭಾರತದಲ್ಲಿ ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವು ಭಾರತಕ್ಕೆ ಹೋದರೆ ನಮಗೇನು ಪ್ರಾಫಿಟ್ ಸಿಗುತ್ತೆ, ನಾವು ಭಾರತಕ್ಕೆ ಹೋಗುವಂಥ ವಿಶೇಷತೆ ಏನು, ಅದನ್ನು ನಾವು ಫಸ್ಟ್ ಭಾರತದಲ್ಲಿ ಏನಿದೆ, ನಾವು ಅಲ್ಲಿ ಹೋದರೆ ನಮ್ಗೆ ಏನು ಸಿಗುತ್ತೆ ಅನ್ನೋದನ್ನು ಅವರು ಫಸ್ಟು ಅಧ್ಯಯನ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ 1582 1582ರಲ್ಲಿ
ಬ್ರಿಟಿಷರ ರಾಲ್ಫ್ ಫಿಚ್ ಅವರನ್ನು ವ್ಯಕ್ತಿಯನ್ನು ಕಳಿಸ್ತಾರೆ ಭಾರತದ ಸ್ಥಿತಿಗತಿಯನ್ನು ನೋಡಿ, ಭಾರತೀಯ ಸ್ಥಿತಿಗತಿಯನ್ನು ನೀನು ಅಧ್ಯಯನ ಮಾಡು, ಅಲ್ಲಿಂದ ವರದಿ ತೊಗೊಂಬ, ಆ ವರದಿ ಆಧಾರದ ಮೇಲೆ ನಾವು ಭಾರತಕ್ಕೆ ಹೋಗಬೇಕು ಅಥವಾ ಬೇಡವೇ ಅನ್ನೋದನ್ನು ನಿರ್ಧಾರ ಮಾಡೋಣ. ನೋಡಿ, ಹಿರಿಯರು ಹೇಳ್ತಾರೆ ಏನಂತ, 100 ಸರಿ ಯೋಚನೆ ಮಾಡಿ ಒಂದು ಸರಿ ಮಾತಾಡುವಂತ. ಹಾಗೆ ಇವರು ಮಾಡುವಂಥ ಕೆಲಸಗಳನ್ನು ಬಿಫೋರಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಅದ್ರ ಪ್ರಕಾರನೇ ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ವರದಿಯನ್ನು ರಾಲ್ಫ್ ಫಿಚ್ ಮೇಲೆ ಅವರು, ಆದರೆ ಇಲ್ಲಿ ಇವನು ಈ ಟೈಮ್ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಮೊಘಲ್ ರಾಜ ಯಾರಾಗಿದೆ ಅಂದರೆ ಅಕ್ಬರು ಇಲ್ಲಿ ಭಾರತದಲ್ಲಿ ಮೊಘಲ್ ರಾಜನಾಗಿರ್ತಾನೆ. ಅಕ್ಬರ್ ಭಾರತದಲ್ಲಿ ಮೊಘಲ್ ರಾಜ. ಅಕ್ಬರ್ನ ಕಾಲಮಾನ ಎಷ್ಟು? 1556ರಿಂದ 1605 ಅಕ್ಬರ್ಗೆ ಸಂಬಂಧಪಟ್ಟಂಗೆ ಕಾಲಮಾನ ಆಗುತ್ತೆ. ನೋಡ್ತಾ ಹೋಗೋಣ. ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಅವನು ವರದಿಯನ್ನು ತೊಗೊಂಬರ್ತಾನೆ ಭಾರತಕ್ಕೆ ಹೋಗಿ, ಯಾರು? ರಾಲ್ಫ್ ಫಿಚ್ಚು. ಆ ವರದಿಯನ್ನು ಅಧ್ಯಯನ ಮಾಡಿದವರು ಯಾರಂದರೆ ಈ ಬ್ರಿಟಿಷರ ರಾಣಿ 1ನೇ ಎಲಿಜಬೆತ್ತು. ನೋಡಿ, ರಾಲ್ಫ್ ಫಿಚ್ ಬ್ರಿಟಿಷರ ವ್ಯಕ್ತಿ ಏನಿದ್ದಾನೆ ವರದಿ ತೊಗೊಂಬರ್ತಾನೆ. ಆ ವರದಿಯನ್ನು ಅಧ್ಯಯನ ಮಾಡಿದವರು ಬ್ರಿಟಿಷರ ರಾಣಿ 1ನೇ ಎಲಿಜಬೆತ್ತು. ಆಕೆ ಏನು ಮಾಡ್ತಾಳೆ, ಆ ವರದಿಯನ್ನು ಓದ್ಕೊಂಡು ಅದರ ಭಾರತೀಯ ಸ್ಥಿತಿಗತಿಗಳ ಒಂದು ಕಂಡೀಷನ್ ನೋಡ್ಕೊಳ್ತಾಳೆ. ಹಾಗಾಗಿ ಭಾರತಕ್ಕೆ ಹೋಗಬೇಕು ಅಂತೇಳಿ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆಕೆ ಆದೇಶ ಮಾಡ್ತಾಳೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗುತ್ತೆ 1600ರಲ್ಲಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ 1600ರಲ್ಲಿ. ಯಾವುದಕ್ಕೆ? ಭಾರತಕ್ಕೆ ವ್ಯಾಪಾರ ಮಾಡಲಿಕ್ಕೆ ಹೋಗಬೇಕಾಗುವಂಥ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಕಂಪನಿ ಸ್ಟಾರ್ಟ್ ಮಾಡಿದರು. ಈ ಒಂದು ಮಧ್ಯದಲ್ಲಿ ಅಂದರೆ ಈ ಕಂಪನಿ ಸ್ಟಾರ್ಟ್ ಮಾಡಿದ ಮೇಲೆ ಭಾರತಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದ್ದಾಗ, ಅಂಥ ಸಂದರ್ಭದಲ್ಲಿ ಅದರ ಮಧ್ಯಕ್ಕೆ ಮತ್ತೊಬ್ಬರು ಬಂದು ಭಾರತಕ್ಕೆ ನುಗ್ತಾರೆ. ಅವರನ್ನು ನಾವೆಂತ ಅಂದರೆ ಬ್ರಿಟಿಷರು ಬರೋದಕ್ಕಿಂತ ಮುಂಚಿತವಾಗಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟ್ ಮಾಡಿ ಭಾರತಕ್ಕೆ ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅಷ್ಟರ ಮಧ್ಯೆ ಮತ್ತೊಬ್ಬರು ಬಂದು ನುಗ್ಕೊಳ್ತಾರೆ ಭಾರತಕ್ಕೆ. ಯಾರವರು ಅಂತ ಬಂದಾಗ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟ್ ಆಗಿ ಅದು ಭಾರತಕ್ಕೆ ಬರುತ್ತೆ. ನೋಡಿ, ಅಂದರೆ ಫಸ್ಟ್ ಪೋರ್ಚುಗೀಸರು, ಆಮೇಲೆ ಡಚ್ಚರು ಬರ್ತಾರೆ. ಬಟ್ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಬ್ರಿಟಿಷರು ಇರ್ಬೋದು, ಬಟ್ ಭಾರತಕ್ಕೆ ಬರೋದು ಸೆಕೆಂಡ್ ಡಚ್ಚರು ಅಂತ. ಓಕೆ, ಹಾಗಾದರೆ ಬ್ರಿಟಿಷರ್ಗಿಂತ ಡಚ್ಚರು ಭಾರತಕ್ಕೆ ಮೊದಲು ಬರ್ತಾರೆ. ಓಕೆನಾ? ಮೊದಲು ಭಾರತಕ್ಕೆ ಬಂದರು. ನೋಡಿ, 1602ರಲ್ಲಿ. ಬಟ್ ಈ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಬಗ್ಗೆ ಮಾತಾಡಬೇಕಂದ್ರೆ ಸ್ವಲ್ಪ ಇವರು ಪ್ರಪಂಚದಲ್ಲಿಯೇ ಅತ್ಯಂತ ಟಾಲೆಸ್ಟ್ ವ್ಯಕ್ತಿಗಳು. ಅಂದರೆ ಎವರೇಜ್ ಹೈಟ್ ನೋಡೋದಾದರೆ 5.9ನಿಂದ 6.2 ಇದೆ ಹೈಟ್ ಇವ್ರದ್ದು. ಡಚ್ ಈಸ್ಟ್ ಇಂಡಿಯಾ ಡಚ್ನವ್ರದ್ದು ಹೈಟು ಎಷ್ಟಿದೆ ಅಂದರೆ ಹೈಟು ನೋಡಿ 5.9ನಿಂದ 6 ಟಾಲೆಸ್ಟ್ ಮ್ಯಾನ್ಗಳು ಅಂತ ಕರಿತೀವಿ. ನಮ್ಮೆಲ್ಲ ನೋಡಿದರೆ 5-5.5 ಅಡಿ ಹೈಟ್ ನಾವೆಲ್ಲ. ಬಟ್ ಅವ್ರು ನೋಡಿ ಸಿಕ್ಕಾಬಟ್ಟು ಹೈಟ್ ಇರ್ತಾರೆ. ನೀವು ಒಂದು ಟೈಮಲ್ಲೆಲ್ಲ ನೋಡಿ, ನೀವೆಲ್ಲ ಕ್ರೋಮಲ್ಲಿ ನೋಡ್ಕೊಂಡು ಗೊತ್ತಾಗುತ್ತೆ ಹೈಯೆಸ್ಟ್ ಎವರೇಜ್ ಹೊಂದಿರತಕ್ಕಂಥ ಹೈಟ್ ಅಂದರೆ ಡಚ್ನವರು 6.2 ಇದೆ. 5 ಟಾಲೆಸ್ಟ್ ವ್ಯಕ್ತಿಗಳು ಅವರು ಭಾರತಕ್ಕೆ ಎಂಟ್ರಿ ಹೊಡಿತಾರೆ. ಆದರೆ ನೋಡೋಕ್ಕೆ ಲಂಬಗಳಿದ್ದಾರೆ, ಆದರೆ ಎಕನಾಮಿಕಲಿ ಏನಿದ್ದಾರೆ ಸ್ವಲ್ಪ ಅವರು ಕಷ್ಟದಲ್ಲಿದ್ದಾರೆ. ಅಂದರೆ ಅಷ್ಟು ಬಡ ಕಂಪ್ನಿ ಇವ್ರದ್ದು, ಯಾವುದು ಡಚ್ನವರು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾರೆ. ಭಾರತಕ್ಕೆ ಬಂದಮೇಲೆ ಏನು ಮಾಡ್ತಾರೆ, IPOವನ್ನು ಸ್ಟಾರ್ಟ್ ಮಾಡ್ತಾರೆ. IPO ಅಂದರೆ ಸರ, IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಅಫೇರಿಂಗ್ ಅಂತ ಕರ್ಕೊಳ್ತೀವಿ. ಇನಿಷಿಯಲ್ ಪಬ್ಲಿಕ್ ಅಫೇರಿಂಗು. ಹಾಗಾದರೆ ಏನದು ಇನಿಷಿಯಲ್ ಪಬ್ಲಿಕ್ ಅಫೇರಿಂಗ್ ಅಂದರೆ ಏನು? ಇನಿಷಿಯಲ್ ಪಬ್ಲಿಕ್ ಅಫೇರಿಂಗ್ ಅಂದರೆ ಜನರಿಂದ ಹಣವನ್ನು ಸಂಗ್ರಹಿಸುವುದು. ಜಸ್ಟ್ ಲೈಕ್ ಶೇರ್ ಮಾರ್ಕೆಟ್ ಈ ಥರ ಮಾಡ್ತಾರಲ್ವ, ಆ ಥರ ಕಲ್ಪನೆಯನ್ನು ಹೊಂದಿರತಕ್ಕಂಥ ಒಂದು ಕಾನ್ಸೆಪ್ಟ್ ಅದು. ನೋಡಿ, ಇನಿಷಿಯಲ್ ಪಬ್ಲಿಕ್ ಅಫೇರಿಂಗು ಅಂದರೆ ಜನರಿಂದ ಹಣವನ್ನು ಸಂಗ್ರಹಣೆ ಮಾಡ್ಕೊಳೋದು. ಭಾರತದಲ್ಲಿ ನಾವು ಕೋಟೆ ಕಟ್ತಾ ಇದ್ದೀವಿ, ನೀವು ಹಣವನ್ನು ಕೊಡಿ ಮತ್ತು ನಾವು ರಿಟರ್ನ್ ಕೊಡ್ತೀವಿ ಅನ್ನೋ ಒಂದು ಕಲ್ಪನೆ. ಹಣವನ್ನು ಸಂಗ್ರಹಣೆ ಮಾಡ್ತಾರೆ. 1605ಕ್ಕೆ ಇವರ ಹಣ ಒಂದೇನಾಗುತ್ತೆ, ಸಂಗ್ರಹಣೆ ಆಗುತ್ತೆ. ನೋಡಿ, ಹಣವನ್ನು ತೊಗೊಂಡು ಏನು ಮಾಡ್ತಾರೆ, ಅವರು ಮೊದಲು ಕೋಟೆಯನ್ನು ಎಲ್ಲಿ ಕಟ್ತಾರೆ, ಮಚಲಿಪಟ್ಟಣಮಲ್ಲಿ ಅವರು ಮೊದಲು ಕೋಟೆಯನ್ನು ಕಟ್ತಾರೆ. ಮಚಲಿಪಟ್ಟಣಂ ಎಲ್ಲಿದೆ ಅಂದರೆ ಅದು ಆಂಧ್ರ ಪ್ರದೇಶದಲ್ಲಿದೆ. ನೆನ್ಪಿಟ್ಕೊಳ್ಳಿ, ಅವರು ಕೋಟೆಯನ್ನು ಕಟ್ಟಿದ್ದಲ್ಲಿ ಮೊದಲ ಬಾರಿಗೆ ಕೋಟೆಯನ್ನು ಕಟ್ಟಿದ್ದು ಅವರು ಮಚಲಿಪಟ್ಟಣ ಅಂತ ಕರ್ಕೊಳ್ತೀವಿ. ಮೊದಲ ಬಾರಿ ಕೋಟೆ ಕಟ್ಟಿದ್ದಲ್ಲಿ ಮಚಲಿಪಟ್ಟಣಮಲ್ಲಿ ಕೊಡ್ತಾರೆ. ಅದು ಎಲ್ಲಿದೆ, ಆಂಧ್ರ ಪ್ರದೇಶ ಇದೆ. ಹಾಗಾದರೆ ಅವರ ರಾಜಧಾನಿ ಯಾವುದು? ಇಲ್ಲಿ ನೋಡಿ, ಅವರ ರಾಜಧಾನಿ ಪುಲಿಕಾಟ್. ಅವರ ಒಂದು ರಾಜಧಾನಿ ಯಾವುದ್ರಿ, ಪುಲಿಕಾಟು ಅವರ ಒಂದು ರಾಜಧಾನಿ ಆಗುತ್ತೆ. ಹಾಗಾದರೆ ನೋಡಿ, ಇಷ್ಟು ಕಾನ್ಸೆಪ್ಟು ಯಾರಿಗೆ ಸಂಬಂಧಪಟ್ಟಂಗೆ, ಈ ಡಚ್ ಈಸ್ಟ್ ಇಂಡಿಯಾಗೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ ಆಗ್ತಕ್ಕಂಥ. ನಾನು ಇಯರ್ ವೈಸ್ಗೆ ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಇಲ್ಲ ಡೀಟೇಲಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಮುಂದೆ ಒಂದಿಲ್ಲ ಒಂದು ದಿವಸ ನಾವು ಈ ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಡೀಟೇಲಾಗಿ ಚರ್ಚೆ ಮಾಡೋಣ. ಯಾಕಂದ್ರೆ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯ ತಿಳ್ಕೋಬೇಕು. ಇಯರ್ ವೈಸ್ ನಾವು ಡಿಸ್ಕಷನ್ ಆಗ್ತಾ ಇದೆ ಇಲ್ಲಿ. ಓಕೆನಾ? ನೋಡೋಣ. ಇಲ್ಲಿ ಇಷ್ಟಾದಮೇಲೆ ಬ್ರಿಟಿಷರು ಸಿದ್ಧತೆ ಮಾಡ್ಕೊಳ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1606 ಸ್ಟಾರ್ಟ್ ಆಗುತ್ತೆ. ಬಟ್ ಭಾರತಕ್ಕೆ ಬರೋದು ಯಾವಾಗಂದರೆ ಅವರು 1609ಕ್ಕೆ ಬ್ರಿಟಿಷರ ಕಂಪನಿ ಭಾರತಕ್ಕೆ ಹೆಕ್ಟರ್ ಹಡಗಿನ ಮೂಲಕ ಅವರು ಭಾರತಕ್ಕೆ ಬರ್ತಾರೆ. ಅಂದರೆ ಸೂರತನ್ನು ಬಂದು ಆ ಕಂಪನಿ ತಲುಪುತ್ತೆ. ಹಾಗಾದರೆ ನೋಡಿ, ಹೆಕ್ಟರ್ ಹಡಗಿನ ಒಂದು ಚಲಾಯಿಸಿದಂಥ ನಾವಿಕ ಯಾರಂದರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ವೆರಿ ವೆರಿ ಇಂಪಾರ್ಟೆಂಟು. 1609 ಆತ ಭಾರತಕ್ಕೆ ಎಂಟ್ರಿ ಹೊಡಿತಾನೆ, ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ಅಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮೊಘಲರ ರಾಜ ಜಹಾಂಗೀರ್. ಅಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮೊಘಲರ ರಾಜ ಜಹಾಂಗೀರ್ ಇದ್ದ. ಹಾಗಾದರೆ ಜಹಾಂಗೀರ್ನ ಕಾಲಮಾನ ಎಷ್ಟಿತ್ತು?
ನೋಡಿ 1605ರಿಂದ 1627 ಜಹಾಂಗೀರ್ನ ಕಾಲಮಾನ ಇತ್ತು. ಯಾರ ಕಾಲಮಾನ ರೀ? ಜಹಾಂಗೀರ್ನ ಕಾಲಮಾನ ಇತ್ತು. ಓಕೆ, ಹಾಗಾದರೆ ಈತ ಬಂದು 1609ಕ್ಕೆ ಬರ್ತಾನೆ. ಇವನು ಒಬ್ಬ ಒಳ್ಳೆಯ ಮಾತುಗಾರ. ಸರ್ ಒಳ್ಳೆಯ ಮಾತುಗಾರ. ಹಾಗಾಗಿ ಜಹಾಂಗೀರ್ಗೂ ಮತ್ತು ಇವನಿಗೂ ತುಂಬ ಒಡನಾಟ ಚೆನ್ನಾಗಿರುತ್ತೆ. ಹಾಗಾಗಿ ಜಹಾಂಗೀರು ಇವನಿಗೆ ವಿಲಿಯಂ ಹಾಕಿನ್ಸ್ಗೆ ಒಂದು ಟೈಟ್ಲ್ ಕೊಟ್ಟಿರ್ತಾನೆ, ಖಾನ್ ಅಂತ. ಯಾವ ಬಿರುದ್ರಿ? ಖಾನ್ ಅಂತ ಟೈಟ್ಲ್ ಕೊಟ್ಟಿದ್ದ. ಹಾಗಾಗಿ ಇವನನ್ನು ನಾವು ಬ್ರಿಟಿಷರ ಖಾನ್ ಅಂತ ಕರ್ಕೊಳ್ತೀವಿ. ಯಾವ ಖಾನು? ಬ್ರಿಟಿಷರ ಖಾನ್ ಅಂತ ಕರ್ಕೊಳ್ತೀವಿ ನೋಡಿ. ಮತ್ತು ಇವನಿರೋ ತನಕನೂ ಸಹಿತ ಈ ಜಹಾಂಗೀರು ಕೋಟೆ ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟಿರ್ತಾನೆ. ಬಟ್ ಬುನಾದಿಗಿನಲ್ಲಿ ಹಾಕ್ಕೊಂಡಿರ್ತಾರೆ. ಆದರೆ ಅವನು ವಾಪಸ್ ಹೋದ್ಮೇಲೆ, ವಿಲಿಯಂ ಹಾಕಿನ್ಸ್ ವಾಪಸ್ ಹೋದ್ಮೇಲೆ ಅದನ್ನ ನಿಷೇಧ ಮಾಡ್ತಾನೆ. ನಾನು ಅವಕಾಶ ಕೊಡಲ್ಲ ಅಂತ ಹೇಳ್ತಾನೆ. ಯಾರು? ಜಹಾಂಗೀರ್. ಯಾವುದನ್ನು ಕಟ್ಟೋಕ್ಕೆ? ಕೋಟೆಯನ್ನು ಕಟ್ಟೋಕೆ. ಇಲ್ಲಿ ನೋಡಿ 1609ರಿಂದ 11ರಲ್ಲಿ ಟ್ರೈ ಮಾಡ್ತಾನೆ, ಬಟ್ ಆಗಲ್ಲ. ಹಾಗಾಗಿ ಮತ್ತೆ ಆತ ವಿಲಿಯಂ ಹಾಕಿನ್ಸ್ ವಾಪಸ್ ಹೋದ ಅಂದ್ಕೊತೀವಿ. ಇವನಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, 1612ರಲ್ಲಿ ಕ್ಯಾಪ್ಟನ್ ಮಿಡಲ್ಟನ್ ಅನ್ನೋ ವ್ಯಕ್ತಿ ಬರ್ತಾನೆ. ಇವನು ಬಂದು ಏನು ಮಾಡ್ತಾನೆ, ಅಲ್ಲಿ ಸಾಲ್ವಿ ಅಂತ ಒಂದು ಯುದ್ಧ ಬರುತ್ತೆ. ಅದರಲ್ಲಿ ಆತ ಏನು ಮಾಡ್ತಾನೆ, ಈ ಪೋರ್ಚುಗೀಸರ ಕೆಲವೊಂದು ಸಮುದ್ರದಲ್ಲಿ ಹಡಗುಗಳನ್ನು ಆತ ವಶಪಡಿಸ್ಕೊಳ್ತಾನೆ. ಹಾಗಾಗಿ ಅನಿವಾರ್ಯವಾಗಿ ಈ ಜಹಾಂಗೀರ್ಗೆ ಇಲ್ಲಿ ಸೂರತ್ತಲ್ಲಿ ಕೋಟೆಯನ್ನು ಕಟ್ಟೋಕ್ಕೆ ಒಪ್ಪಿಗೆಯನ್ನು ನೀಡಬೇಕಾಗುತ್ತೆ. ಯಾರಿಗೆ? ಜಹಾಂಗೀರ್ಗೆ. ಹಾಗಾಗಿ ಏನು ಮಾಡ್ತಾನೆ, ಅವರು ಆಗಮನದಿಂದಾಗಿ ಜಹಾಂಗೀರ್ ಇಲ್ಲಿ ಕೋಟೆಯನ್ನು ಕಟ್ಟೋಕ್ಕೆ ಅವಕಾಶ ಕೊಡ್ತಾನೆ ಕ್ಯಾಪ್ಟನ್ ಮಿಡಲ್ಟನ್ನ ಒಂದು ಕಾಲಾವಧಿಯಲ್ಲಿ. ಮತ್ತು ಹೋಗೋಣ 1612. ಹಾಗಾದರೆ ಈ 3 ಕೋಟೆಗಳನ್ನು ಕಟ್ತಾರೆ ಆರಂಭದಲ್ಲಿ. ಬ್ರಿಟಿಷರು ಒಂದು ಕೋಟೆಯಲ್ಲ 3 ಕೋಟೆಗಳನ್ನು ಕಟ್ಟೋಕ್ಕೆ ಪರ್ಮಿಷನ್ ತೊಗೊಳ್ತಾರೆ. ಆ ಕೋಟೆಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾಗಿ ಆ ಸಮಯದಲ್ಲಿ 3 ಕೋಟೆಗಳನ್ನು ಕಟ್ಟಲಾಗುತ್ತೆ. ನೋಡಿ, ಹಾಗಾದರೆ ಈಸ್ಟ್, ವೆಸ್ಟ್, ಸೌತ್. ನೋಡಿ, ಈಸ್ಟಲ್ಲಿ ಈ ಒಡಿಸ್ಸಾ ಭಾಗದಲ್ಲಿ, ಆಮೇಲೆ ಗುಜರಾತಲ್ಲಿ ಮತ್ತು ತಮಿಳುನಾಡಲ್ಲಿ ಈ 3 ಭಾಗಗಳಲ್ಲಿ ಕೋಟೆಗಳನ್ನು ಕಟ್ಟಿದೆ. ಎಂಥ ಬುದ್ಧಿವಂತ ನೋಡಿ ಬ್ರಿಟಿಷರು. 3 ದಿಕ್ಕಿಗೂ ಸಹಿತ ಕೋಟೆಗಳನ್ನು ಕಟ್ಕೊಳ್ಳೋಕ್ಕೆ ಪರ್ಮಿಷನ್ ತೊಗೊಳ್ತಾರೆ. ಹಾಗಾದರೆ ಫಸ್ಟ್ ಕಟ್ಟಿರ್ತಕ್ಕಂಥ ಕೋಟೆ ಬಗ್ಗೆ ಮಾತಾಡಬೇಕಂದ್ರೆ, ಈ ವೆಸ್ಟಲ್ಲಿ ಮೊದಲ ಕೋಟೆ, ಅಂದರೆ ಈ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಮೊದಲು ಕೋಟೆಯನ್ನು ಕಟ್ಕೊಳ್ತಾರೆ. ಗುಜರಾತಲ್ಲಿ ನೋಡಿ, ಇಲ್ಲಿ ವೆಸ್ಟಲ್ಲಿ ಇವರು ಏನು ಮಾಡ್ತಾರೆ, ಗುಜರಾತ್ನಲ್ಲಿ ಇವರು ಮೊದಲು ಬಾರಿಗೆ ಕೋಟೆಯನ್ನು ಕಟ್ತಾರೆ 1613ರಲ್ಲಿ. ಗುಜರಾತಲ್ಲಿ ಎಸ್ಪೆಷಲಿ ಸೂರತ್ತಲ್ಲಿ ಏನು ಮಾಡ್ತಾರೆ, ಇವರೇನು 1613ರಲ್ಲಿ ಕೋಟೆಯನ್ನು ಕಟ್ತಾರೆ. ಇದು ಫಸ್ಟ್ ಕೋಟೆ ಆಗ್ತಕ್ಕಂಥ. ಇನ್ನು ಸೆಕೆಂಡ್ ಕೋಟೆ, ಇದು ಮೊದಲನೇ ಕೋಟೆ ಆಗ್ತಕ್ಕಂಥದ್ದು. ಇನ್ನು ಇದು ನೆಕ್ಸ್ಟ್ ಬರುವಂಥದ್ದು, ಇದು ಎರಡನೇದು, ಇದು 3ನೇ ಕೋಟೆ. ಹಾಗಾದರೆ ಸೆಕೆಂಡ್ ಯಾವುದ್ರಿ? ಸೆಕೆಂಡ್ ಇರ್ತಕ್ಕಂಥದ್ದು ಸೌತಲ್ಲಿ, ಅಂದರೆ ತಮಿಳ್ನಾಡಲ್ಲಿ. ಅಂದರೆ ಇಟ್ ಮೀನ್ಸ್ ಮಚಲಿಪಟ್ಟಣಮಲ್ಲಿ ಇವರು 2 ಕೋಟೆಯನ್ನು ಕೊಡ್ತಾರೆ. ಅಂದರೆ 1631ರಲ್ಲಿ ಇವರು 2ನೇ ಕೋಟೆಯನ್ನು ಕಟ್ಕೊಳ್ತಾರೆ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ಮತ್ತು 3ನೇ ಕೋಟೆ ಅಂತ ಬಂದಾಗ ಇವರು ಈಸ್ಟಲ್ಲಿ ಇವ್ರು ಏನು ಮಾಡ್ತಾರೆ, 3ನೇ ಕೋಟೆಯನ್ನು ಕಟ್ತಾರೆ. 1633ಕ್ಕೆ ಈ ಕೋಟೆ ಸ್ಥಾಪನೆ ಆಗ್ತದೆ. ಅದು ಎಲ್ಲಿ ಅಂದರೆ ಇದು ಒಡಿಸ್ಸಾದ ಹರಿಹರಪುರ ಅಂತ ಕರ್ಕೊಳ್ತೀವಿ. ಅಲ್ಲಿ ಏನು ಮಾಡ್ತಾರೆ ಇವರು 1633ರಲ್ಲಿ 3ನೇ ಕೋಟೆಯನ್ನು ಕಟ್ಟಿಸ್ತಾರೆ. ಈ ತರಹ ಒಂದು ಮಾಡರ್ನ್ ಹಿಸ್ಟ್ರಿಯ ಕಾನ್ಸೆಪ್ಟ್ಗಳು ಮತ್ತೆ ಮುಂದುವರಿತಾ ಹೋಗ್ತವೆ. ಮುಂದಿನ ಒಂದು ತರಗತಿಗಳಲ್ಲಿ ನೆಕ್ಸ್ಟ್ ಬರುವಂಥ ಒಂದು ಡಿಸ್ಕಷನ್ ನಮ್ಮದೇನಾಗುತ್ತೆ, ಇಯರ್ ವೈಸ್ ಆಗಿ ನಾವೇನು ಮಾಡ್ತೀವಿ, 1498ಇಂದ ಸ್ಟಾರ್ಟ್ ಮಾಡಿದ್ವಿ. ಇದನ್ನು ನಾವು 1947ವರೆಗೂ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆಧುನಿಕ ಭಾರತ ಇತಿಹಾಸವನ್ನು ಸಂಬಂಧಪಟ್ಟಂಗೆ ಇಯರ್ ವೈಸ್ ಕಾನ್ಸೆಪ್ಟ್ಗಳನ್ನು ನಾವು ಎಳೆಯಾಗಿ ನೋಡ್ಕೊತ ಅಪ್ ಟು 1947ವರೆಗೂ ತಗೊಂಡು ಹೋಗೋತಕ್ಕಂಥ ಒಂದು ಪ್ಲಾನ್ ಇದೆ. ಹಾಗಾಗಿ ಇದು ವಿಷಯವನ್ನು ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲಿಂದ ಅಂದರೆ ಇದೇ ಡೇಟ್ ಏನಿದೆ, ಈ ಡೇಟಿಂದ ಮತ್ತೆ ವಿಷಯಗಳು ಮುಂದುವರಿತವೆ. ಎಲ್ಲಿವರೆಗೂ? 1947ವರೆಗೂ ಮುಂದುವರಿತವೆ. ಹಾಗಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಮುಂದಿನ ವಿಷಯಗಳನ್ನು ನಾವು ಅಧ್ಯಯನ ಮಾಡೋಣ. ಓಕೆನಾ? ಹಾಗಾದರೆ ಮತ್ತು ಈ ವಿಷಯಗಳನ್ನು ನಾವು ಇಯರ್ ವೈಸ್ ಓದೋದ್ರಿಂದ ಏನಾಗುತ್ತೆ, ನಮಗೆ ಚೈನ್ ಲಿಂಕ್ ಥರ ವಿಷಯಗಳು ಸಿಗ್ತವೆ. ಆಧುನಿಕ ಭಾರತ ಇತಿಹಾಸವನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಟಾಪಿಕ್ ವೈಸ್ ನೋಡೋದಕ್ಕಿಂತ ಇಯರ್ ವೈಸ್ ನೋಡ್ಕೋಬೇಕು. ನಮಗೇನು ಅನಿಸುತ್ತೆ, ನಮಗೆ ಇಯರು ಮೈಂಡ್ ಮ್ಯಾಪಲ್ಲಿ ಉಳ್ತಾ ಹೋಗ್ತವೆ. ಒಂದು ಇಯರ್ಗೆ ಏನು ಕಾನ್ಸೆಪ್ಟು ಅನ್ನೋದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋಲಿ ಸಿಗೋಣ. ಮತ್ತು ಇಯರ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲಿವರೆಗೂ? 1947ವರೆಗೂ. ಓಕೆನಾ? ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನಮ್ಮ ಗುರುದೇವ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ವಿಷಯಗಳನ್ನು ತಿಳಿಸ್ತಾ ಹೋಗಿ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.